ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕೆರ್ ಅಕಾಡೆಮಿ. ಸೊ ಇವತ್ತೊಂದು ಬಹಳಷ್ಟು ಮುಖ್ಯವಾಗಿರುವಂತಹ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋರಿದ್ದೇವೆ. ಸೊ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಒಂದು ಮಹತ್ತರ ಬದಲಾವಣೆಯನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತರಲು ಹೊಂಟಿದೆ. ಹಲವು ಬಂದಿರುವಂತಹ ತ್ರಿಭಾಷಾ ಸೂತ್ರದ ಒಂದು ಕೊಂಡಿಯನ್ನ ಹೊಡಿತಾ ಇದೆ. ಮುಖ್ಯವಾಗಿ ಈ ಒಂದು ವಿಷಯದಲ್ಲಿ ನಾವು ಸುಪ್ರೀಂ ಕೋರ್ಟ್ ಕಳೆದ ಒಂದು 2-3 ದಿನದಲ್ಲಿ ಸುಪ್ರೀಂ ಕೋರ್ಟ್ ನು ಕೂಡ ಬಿ ನಾಗರತ್ನ ಮೇಡಮ್ ಅವರು ಜಡ್ಜ್ ಇದ್ದಾರೆ. ಅವರು ಕೂಡ ಒಂದು ಕಮೆಂಟ್ ಮಾಡಿದ್ರು. ಸಿಬಿಎಸ್ಇ ಹಾಗೂ ತಮಿಳುನಾಡು ಸರ್ಕಾರ ವರ್ಸಸ್ ತಮಿಳುನಾಡು ಸರ್ಕಾರದಲ್ಲಿ ನಡೆಯುವಂತಹ ಒಂದು ತ್ರಿಭಾಷಾ ಸೂತ್ರದ ಬಗ್ಗೆನೂ ಕೂಡ ಅಲ್ಲಿ ಉಲ್ಲೇಖ ಆಗಿತ್ತು. ಸಿಬಿಯಲ್ಲಿ 9ನೇ ತರಗತಿಯಲ್ಲಿ ತೃತೀಯ ಭಾಷೆಯಾಗಿ ಥರ್ಡ್ ಲ್ಯಾಂಗ್ವೇಜ್ ಅನ್ನ ಸೇರಿಸಿದ್ರು, ವಿಶೇಷವಾಗಿ ಹಿಂದಿ ಭಾಷೆಯನ್ನ ಸೇರಿಸಿದ್ರು. ಸೊ ಅದರ ವಿರುದ್ಧವಾಗಿ ತಮಿಳುನಾಡಲ್ಲಿ ಹಲವಾರು ಜವಾಹರ್ ನವೋದಯ ವಿದ್ಯಾಲಯ NVS ಶಾಲೆಗಳು ಅಲ್ಲಿ ಕೊಡ್ತಾ ಇರ್ಲಿಲ್ಲ ಅನುಮತಿ. ಸೊ ಅದಕ್ಕಾಗಿ ಒಂದು ಕಮೆಂಟ್ ನ ಸಹಿತ ಜಡ್ಜ್ ಅವರು ಮಾಡಿದ್ರು. ತ್ರಿಭಾಷಾ ಸೂತ್ರ ನೀವು ಜಾರಿಗೆ ಮಾಡೋದಿತ್ತಂದ್ರೆ 9ನೇ ತರಗತಿಯಿಂದ ಮಾಡಬೇಡಿ, ಬದಲಾಗಿ 5 ಅಥವಾ 6ನೇ ತರಗತಿಯಿಂದ ಮಾಡಿ ಎನ್ನುವಂಥದ್ದನ್ನ ಹೇಳಿತ್ತು. ಆದ್ರೆ ಜೊತೆಗೆ ಅವರು ಜಡ್ಜ್ ಅವರು ಸಹಿತ ಒಂದು ಮಾತನ್ನ ಹೇಳಿದ್ರು. ಅವರು ಕಲಿಯುವಾಗ ಶಾಲೆನೂ ಕೂಡ ಅವರಿಗೆ ಆಯ್ಕೆ ಇತ್ತು ತೃತೀಯ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ. ಭಾಷೆಯನ್ನು ಹೆಚ್ಚಿಗೆ ಕಲಿತರೆ ಏನೂ ತೊಂದರೆ ಇಲ್ಲ ಎನ್ನುವಂಥದ್ದು ಅಭಿಪ್ರಾಯವನ್ನು ಸಹಿತ ವ್ಯಕ್ತಪಡಿಸಿದ್ರು. ಹಲವಾರು ನ್ಯೂಸ್ ಪೇಪರ್ಗಳಲ್ಲಿ ಕೂಡ ನಾವು ಓದಿದ್ವಿ. ಆದ್ರೆ ನಮ್ಮ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ ಅಂದ್ರೆ ತೃತೀಯ ಭಾಷೆ ಬದಲಾಗಿ NSQF ಅಡಿಯಲ್ಲಿ ಬರುವಂತಹ NSQF ಹಾಗೂ NEP 2020 ಇದರ ಅಡಿಯಲ್ಲಿ NSQF ಕಲಿಸಬೇಕು ಎನ್ನುವಂಥದ್ದನ್ನ ಒಂದು ಉಲ್ಲೇಖ ಇತ್ತು. ಅದನ್ನೇ ವಿಷಯವಾಗಿ ಇಟ್ಕೊಂಡು ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಆ ಸುತ್ತೋಲೆ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಸಮಗ್ರ ಶಿಕ್ಷಣ ಕರ್ನಾಟಕ ಈಗಾಗಲೇ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಈ ಸುತ್ತೋಲೆಯಲ್ಲಿ ಟೀಚರ್ಸ್ ಗಳನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಸ್ಕಿಲ್ ಎಜುಕೇಶನ್ ಎನ್ನುವಂಥದ್ದು, ಸೊ ಅದರಲ್ಲಿ ನೇಮಕ ಮಾಡಿಕೊಳ್ಳಲಿಕ್ಕೆ, ಅದು ಅತಿಥಿ ಶಿಕ್ಷಕರನ್ನ ನೇಮ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನು ಹೊರಡಿಸಿದೆ. ಸರಿಸುಮಾರಾಗಿ ಹಲವಾರು ಶಾಲೆಗಳು ಇದರ ಪ್ರಭಾವಕ್ಕೆ ಒಳಗಾಗ್ತವೆ. ಸೊ ಇದು ನೀವು ವಿಚಾರ ಮಾಡ್ಬೇಕಾಗಿರುವಂತದ್ದು ಎಷ್ಟು ಸಮಂಜಸ ಎನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಸದ್ಯದ ಮಟ್ಟಿಗೆ ಅದು ಬೇಕಿತ್ತ. ಹಾಗೂ AI ಡ್ರಾಬ್ಯಾಕ್ಸ್ ಸಹಿತ ತಮಗೆಲ್ಲರೂ ಗೊತ್ತಿರುವಂತದ್ದಿದೆ. ಆದ್ರೂ ಸಹಿತ ಈ ಒಂದು ಆರ್ಡರ್ ಪಾಸ್ ಮಾಡಿದೆ. ಸರಿ, ಇದರ ಬಗ್ಗೆ ಸಂಪೂರ್ಣವಾಗಿರುವಂತ ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ, ಇರುವಂತಹ ನಮ್ಮ ಶಿಕ್ಷಣ ವ್ಯವಸ್ಥೆ ಯಾವ ತರ ಬದಲಾಗ್ತದೆ, ಸಂಪೂರ್ಣವಾಗಿ ಬದಲಾಗ್ತದೆ ಎನ್ನುವಂತರ ಬಗ್ಗೆ ಒಂದು ವಿಡಿಯೋದಲ್ಲಿ ನಾವು ಮಾಡ್ತಾ ಸಾಗೋಣ. ಸೊ ಈಗಾಗಲೇ ಸರ್ಕಾರ ಏನು ಸಮಗ್ರ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ ಕೃತಕ ಬುದ್ಧಿಮತ್ತೆ ಅಂದ್ರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಎಷ್ಟೊಂದು ನಾವು ಪಾಸಿಟಿವ್ ತೆಗೆದುಕೊಳ್ತಾ ಇದೀವಿ, ಅದಕ್ಕಿಂತ ಹೆಚ್ಚಿಗೆ ಇದರ ನೆಗೆಟಿವ್ ಎಫೆಕ್ಟ್ ಗಳು ಬೀಳ್ತಾ ಇದ್ದಾವೆ. ಸೊ ಅಂತಹ ಒಂದು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಿಕ್ಕೆ ಒಂದು ಅತಿಥಿ ಶಿಕ್ಷಕರ ನೇಮಕಾತಿ ಬಗ್ಗೆ ಆದೇಶವನ್ನ ಹೊರಡಿಸಿದೆ. ಇದು ಯಾರಿಗೆಲ್ಲ ಅಪ್ಲೈ ಆಗ್ತದೆ? ಫಾರ್ ಎಕ್ಸಾಂಪಲ್ 2024 ಹಾಗೂ 25ರಲ್ಲಿ ಒಂದಿಷ್ಟು NSQF ಶಾಲೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಅದೇ ತರ 2025 ಹಾಗೂ 26ನೇ ಸಾಲಿನಲ್ಲಿ ಸಹಿತ ಒಂದಿಷ್ಟು NSQF ಶಾಲೆಗಳನ್ನ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಹಾಗೂ ಈಗ ಜಸ್ಟ್ ಅಪ್ಗ್ರೇಡ್ ಆಗಿರುವಂತಹ ಹೊಸ ಪ್ರೌಢಶಾಲೆಗಳಲ್ಲಿ ಸಹಿತ ಇದೆಲ್ಲನೂ ಕೂಡ ನೇಮಕಾತಿ ಮಾಡಬೇಕು. ಹಾಗೂ ಥರ್ಡ್ ಲ್ಯಾಂಗ್ವೇಜ್ ಏನು ಬೋಧನೆ ಆಗ್ತಾ ಇತ್ತು ಅದರ ಬದಲಾಗಿ ಇದನ್ನ ಬೋಧಿಸಬೇಕು ಎನ್ನುವಂಥದ್ದು ಒಂದು ನಿರ್ಣಯಕ್ಕೆ ಬಂದು ಒಂದು ಆರ್ಡರ್ ಅನ್ನ ಪಾಸ್ ಮಾಡಿದೆ. ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ವಿವರವನ್ನ ನಾವು ಪಡೆದುಕೊಳ್ತಾ ಸಾಗೋಣ. ಎಸ್, ಇಲ್ಲಿ ಸರ್ಕಾರದ ಒಂದು ವಿಷನ್ ಏನಿದೆ ಅಂದ್ರೆ ನಾವೆಲ್ಲರೂ ಇರುವಂತದ್ದು 21ನೇ ಶತಮಾನದಲ್ಲಿ, ಹಾಗಾಗಿ ತಂತ್ರಜ್ಞಾನ ಆಧಾರಿತ ಹಾಗೂ ಸೃಜನಶೀಲತೆ ಹೆಚ್ಚಿಗೆ ಆಗುವುದಕ್ಕೆ ಈ ಒಂದು ನೇಮಕಾತಿಯನ್ನ ಮಾಡಿಕೊಳ್ತಾ ಇದ್ದೀವಿ. ಇದರ ಆಶಯ NEP 2020 ಎನ್ನುವಂಥದ್ದು ಹೇಳ್ತಾ ಇದೆ. ಅದು ಅತಿಥಿ ಶಿಕ್ಷಕರು ಅಂತ ನೇಮಿಸ್ಕೊಳ್ತಾ ಇದೆ, ಪರ್ಮನೆಂಟ್ ಅಲ್ಲ, ಅತಿಥಿ ಶಿಕ್ಷಕ ನೇಮಿಸ್ಕೊಳ್ತಾ ಇದೆ. ಸೊ ಒಂದು ದೊಡ್ಡ ಬದಲಾವಣೆಯನ್ನು ಮಾಡ್ತಾ ಇದೆ. ಇದೆಲ್ಲವೂ ಕೂಡ ತೃತೀಯ ಭಾಷೆಯ ಬದಲಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯವನ್ನ, ಸ್ಕಿಲ್ ಎಜುಕೇಶನ್ ವಿಷಯವನ್ನ ಅಳವಡಿಸಿಕೊಳ್ಬೇಕು ಎನ್ನುವಂಥದ್ದು. ಸೊ ಹಲವಾರು ಮಾಧ್ಯಮಗಳಲ್ಲಿ, ನಮ್ಮ ಕನ್ನಡ ಮಾಧ್ಯಮದಲ್ಲಿ ನೋಡೋದಾದ್ರೆ ಆಲ್ಮೋಸ್ಟ್ ತೃತೀಯ ಭಾಷೆ ಹಿಂದಿ ಭಾಷೆ ಇದೆ. ಮರಾಠಿ ಅಂಡ್ ಉರ್ದು ಮೀಡಿಯಂಗಳಲ್ಲಿ ನೋಡುವುದಾದ್ರೆ ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇದೆ. ಸೊ ಅದಕ್ಕೆ ಏನ್ ಎಫೆಕ್ಟ್ ಆಗ್ತದೆ? ಇಂಗ್ಲಿಷ್ ಭಾಷೆಯಿಂದ ವಂಚಿತ ಆಗ್ತಾರೆ. ಒಂದಿಷ್ಟು ಕಡೆಗಳಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಕನ್ನಡನೂ ಕೂಡ ಇದೆ. ಸೊ ಅಂತಹ ವಿದ್ಯಾರ್ಥಿಗಳು ಒಂದು ಭಾಷೆಯಿಂದ ವಂಚಿತರಾಗ್ತಾರೆ ಎನ್ನುವಂಥದ್ದು. ಬೇಕಿತ್ತಂದ್ರೆ ಸರ್ಕಾರ ಅದನ್ನ ಚಾಯ್ಸ್ ಕೊಡಬಹುದಿತ್ತು. ನೀವು ಥರ್ಡ್ ಲ್ಯಾಂಗ್ವೇಜ್ ಆದ್ರೂ ಆಯ್ಕೆ ಮಾಡ್ಕೊಳ್ಳಿ, ಅಥವಾ AI ಏನಿದೆ ನೀವು NSQF ಆದ್ರೂ ಆಯ್ಕೆ ಮಾಡ್ಕೊಳ್ಳಿ ಎನ್ನುವಂಥದ್ದನ್ನ ಬಿಡುಗಡೆ ಮಾಡಬೇಕಿತ್ತು. ಸೊ ಆದೇಶ ಮಾಡಿದೆ ಸರ್ಕಾರ ಈಗ. ಸೊ ವಿದ್ಯಾರ್ಥಿಗಳಲ್ಲಿ ಉದ್ಯೋಗ ಕೌಶಲ್ಯ ಹೆಚ್ಚಿಗೆ ಆಗೋದಕ್ಕೆ ಈ ಒಂದು AI ಟೀಚರ್ಸ್ ನೇಮಕ ಮಾಡ್ಕೊಳ್ತಾ ಇದ್ರೆ ಇದರಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಸಾಗೋಣ. ಇರುವಂತಹ 1642 ಶಾಲೆಗಳ ಮೇಲೆ, ಅದು ಪ್ರೌಢಶಾಲೆಗಳ ಮೇಲೆ ಪ್ರಭಾವ ಬೀಳಲಿದೆ. ಮುಖ್ಯವಾಗಿ ನೋಡೋದಾದ್ರೆ 1180 ಈ ವರ್ಷ ಅಂದ್ರೆ 2026 ಹಾಗೂ 27ನೇ ಸಾಲಿನಲ್ಲಿ ಏನು ಹೊಸದಾಗಿ ಪ್ರೌಢಶಾಲೆಗಳು ಅನುಮೋದನೆಗೊಂಡಿದ್ದಾವೆ ಅಲ್ಲಿನೂ ಕೂಡ ಇದು ಇಂಪ್ಲಿಮೆಂಟ್ ಆಗತ್ತೆ. ಜೊತೆಗೆ NSQF ಶಾಲೆಯಲ್ಲಿ 2024 ಹಾಗೂ 2025-26ರಲ್ಲಿ 381 ಪ್ಲಸ್ ಪ್ರೌಢಶಾಲೆಗಳು, ಜೊತೆಗೆ ಸಿಂಗಲ್ ಸೆಕ್ಟರ್ ಅಲ್ಲಿ ಬರುವಂತಹ 81 ಶಾಲೆಗಳು ಎಲ್ಲವನ್ನು ಸೇರಿಸಿ ಒಟ್ಟಿಗಾಗಿ 1642 ಪ್ರೌಢಶಾಲೆಗಳಲ್ಲಿ ಇನ್ನು ತೃತೀಯ ಭಾಷೆಯ ಬದಲಾಗಿ AI ಅನ್ನ ಟೀಚ್ ಮಾಡ್ಲಿಕ್ಕೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಿ ಎನ್ನುವಂತ ಆದೇಶವನ್ನು ಹೊರಡಿಸಿದೆ. ಸೊ ಇದು ಥರ್ಡ್ ಲ್ಯಾಂಗ್ವೇಜ್ ಬೋಧನೆಯನ್ನು ಮಾಡ್ತಿರುವಂತಹ ಶಿಕ್ಷಕರಲ್ಲಿ ಒಂದು ಆತಂಕನೂ ಕೂಡ ಮನೆ ಮಾಡಿದೆ. ಸೊ ಮುಂದೆ ಹೇಗೆ ಎನ್ನುವಂಥದ್ದನ್ನು ಕೂಡ, ಸೊ ಆ ಭಾಷೆ ಬೇಕಿತ್ತ ಬೇಡವಾಗಿತ್ತ ಅದನ್ನ ತಾವು ಕಮೆಂಟ್ ಅಲ್ಲಿ
ಕಮೆಂಟ್ ಅನ್ನ ಮಾಡಿ. ಹಾಗೂ ಇದು ಬೇಕಾ ಎನ್ನುವಂಥದ್ದು, AI ನಮಗೆ ಬೇಕಾ? AI ಆಲ್ಮೋಸ್ಟ್ ಹುಡುಗರು ಈಗಾಗಲೇ ಅವ್ರ ಕೈಯಲ್ಲಿ ಮೊಬೈಲ್ ಇದೆ, ಅವರು ಅದನ್ನ ಕಲಿತಾ ಇದ್ದಾರೆ. ಎಸ್, ಹಳೆಯ ವಿಷಯಗಳು ಏನೇನಿದಾವೆ, ಎಲ್ಲೆಲ್ಲಿ ಯಾವ ಯಾವ ಶಾಲೆಗಳಲ್ಲಿ ನೋಡಿ ಬ್ಯೂಟಿ ಅಂಡ್ ವೆಲ್ನೆಸ್ ಇತ್ತು, ಇದಕ್ಕೂ ಕೂಡ ಉದ್ಯೋಗಾವಕಾಶ ಇತ್ತು. ಜೊತೆಗೆ ರಿಟೇಲ್ಸ್ ಇತ್ತು, ಅಪೇರಲ್ ಸೆಕ್ಟರ್ ಇತ್ತು. ಅದೆಲ್ಲವನ್ನ ಇವರೆಲ್ಲರೂ ಕೂಡ ಎಲ್ಲಿ ಶಿಫ್ಟ್ ಆಗ್ಬೇಕು ಅಂದ್ರೆ ಹೊಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಕ್ಟರ್ಗೆ ಪರಿವರ್ತನೆ ಅವರು ಹೊಂದ್ತಾರೆ. ಸೊ ಇಷ್ಟೆಲ್ಲ ಆ ಒಂದು ಆದೇಶದಲ್ಲಿ ಹೇಳಲಾಗಿದೆ. ಎಸ್, ಇನ್ನು ಅವರ ನೇಮಕಾತಿಯನ್ನ AI ಟೀಚರ್ಸ್ ಸರಿನಾ ಗೊತ್ತಿಲ್ಲ, ಮುಂದೊಂದು ದಿನ AI ರೋಬೋಟ್ ಕೂಡ ಎಲ್ಲ ಶಿಕ್ಷಕರನ್ನು ತೆಗೆದುಕೊಂಡು ಶಾಲೆಗಳಲ್ಲಿ ಕೇವಲ ರೋಬೋಟ್ ಪಾಠಗಳು ಮಾಡುವಂತ ಪರಿಸ್ಥಿತಿನೂ ಕೂಡ ಇದೆಲ್ಲ ನೋಡಿದ್ರೆ ಬರಬಹುದೇನು ಅಂತ ಅನ್ಸುತ್ತೆ. ಸೊ AI ಟೀಚರ್ಸ್ ಅವರ ಗೌರವ ಧನವನ್ನ ನೋಡೋದಾದ್ರೆ 20,000 ಪ್ರತಿ ತಿಂಗಳಿಗಿದೆ. ಮುಖ್ಯವಾಗಿ ಕರ್ನಾಟಕ ಸರ್ಕಾರ ಈಗಾಗಲೇ ಅತಿಥಿ ಶಿಕ್ಷಕರನ್ನ ಬೇರೆ ಬೇರೆ ವಿಷಯಗಳಲ್ಲಿ ನೇಮಿಸಿಕೊಂಡಿದೆ. ಪ್ರಾಥಮಿಕದಲ್ಲಿ ಆದ್ರೆ ಅವರಿಗೆ 12,000 ವೇತನ ಇದೆ, ಪ್ರೌಢಶಾಲೆಯಲ್ಲಿ ಆದ್ರೆ 12,500 ವೇತನಗಳು ಈಗ ಅವರು ಗೌರವಧನವನ್ನು ಪಡಿತಾ ಇದ್ದಾರೆ. ಆದ್ರೆ ಈ ಶಿಕ್ಷಕರಿಗೆ 20,000. ಸೊ ಇಲ್ಲಿ ಅತಿಥಿ ಶಿಕ್ಷಕರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಭೇದ ಭಾವ ಮಾಡ್ತಾರೇನು ಎನ್ನುವಂಥದ್ದನ್ನು ಕೂಡ ಒಂದು ಕಡೆ ನಮಗೆ ಕಂಡು ಬರ್ತದೆ. ಸರಿನಾ? ಎಸ್, ಇನ್ನು ಪ್ರತಿ ಶಾಲೆಗೆ ಒಬ್ಬ AI ಶಿಕ್ಷಕನ ಏನ್ ಮಾಡ್ಕೊಳ್ಬೇಕು, ಅತಿಥಿ ಶಿಕ್ಷಕನಾಗಿ, ಹೇಗೆ ಪರ್ಮನೆಂಟ್ ಅಲ್ಲೇ ಇದೆ ಪೋಸ್ಟ್, ಅತಿಥಿ ಶಿಕ್ಷಕರಾಗಿ ನೇಮಕ ಮಾಡಿಕೊಳ್ಬೇಕು ಎನ್ನುವಂಥದ್ದು. ಸೊ ಮುಂದೆ ನಾವು ನೋಡೋಣ, ಆ ಒಂದು ಶಾಲೆಗಳ ಪಟ್ಟಿಗಳನ್ನು ಕೂಡ ನೀಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಈ ಶಿಕ್ಷಕರು ನಮಗೆ ಸಿಗ್ತಾರೆ ಎನ್ನುವಂಥದ್ದು, ಅವರಿಟ್ಟಿರುವಂತಹ ಕ್ವಾಲಿಫಿಕೇಶನ್ಸ್, ತದನಂತರ ಎಕ್ಸ್ಪೀರಿಯನ್ಸ್ ಅಂತದ್ದು ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಸಿಗ್ತಾರಾ ಎನ್ನುವಂಥದ್ದು, ಆ ಒಂದು ಪೋಸ್ಟ್ ನ ಕ್ರಿಯೇಟ್ ಮಾಡಿರುವಂತದ್ದು. ಆಲ್ರೆಡಿ ಟೆಕ್ನಿಕಲ್ ಪೋಸ್ಟ್ ಏನಿದಾವೆ ಅವರೆಲ್ಲರೂ ಕೂಡ ಸಿಟಿನ ಇಷ್ಟಪಡುವಂತಹ ವ್ಯಕ್ತಿಗಳು, ಹಾಗೇನಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಬರೋದಿಲ್ಲ ಅಂತ ಇಲ್ಲ. ಆದ್ರೆ ಇರುವಂತಹ ಶಿಕ್ಷಕರೇ ಪರದಾಡಬೇಕಾಗಿರುವಂತ ಪರಿಸ್ಥಿತಿಯಲ್ಲಿ ಅವರು ಗ್ರಾಮೀಣ ಭಾಗದಲ್ಲಿ 20,000ಕ್ಕೆ ಬಂದು ಸರ್ಕಾರಿ ಶಾಲೆಗಳಲ್ಲಿ ಪಾಠವನ್ನ ಮಾಡ್ತಾರೆ. ಇದನ್ನ ಒಂದು ಕಡೆ ನಾವು ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಎನ್ನುವಂತ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ರೆ AI ಮೂಲಕ ವಿದ್ಯಾರ್ಥಿಗಳು ಮನೆಯಲ್ಲಿ AI ಬಳಸೋದ್ರಿಂದ ಏನೆಲ್ಲ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಗಳು ಆಗ್ತಾ ಇದಾವೆ ಎನ್ನುವಂಥದ್ದು ಕೂಡ ತಮ್ಮ ಗಮನದಲ್ಲಿ ಇರಬೇಕಾಗಿರುವಂತದ್ದು. ಈ ಒಂದು ಶಿಕ್ಷಣ ಬೇಕಿತ್ತ ಎನ್ನುವಂಥದ್ದು. ಅವಶ್ಯಕತೆ ಇದೆ, ಆದ್ರೆ ಈ ಹಂತದಲ್ಲಿ ಅವಶ್ಯಕತೆ ಇತ್ತ? ಕಾಲೇಜ್ ಹಂತದಲ್ಲಿ ಆರ್ ಡಿಗ್ರಿ ಹಂತದಲ್ಲಿ ಇದನ್ನ ಪರಿಶೀಲಿಸಿದ್ರೆ ಒಳ್ಳೇದಿತ್ತೇನೋ ಎನ್ನುವಂತ ನನ್ನ ವೈಯಕ್ತಿಕ. ಅದು ಸರ್ಕಾರ ಇವಾಗ ಮಾಡಿದೆ. ಸೊ ಶಾಲಾ ಮಟ್ಟದಲ್ಲಿ ಇವರ ನೇಮಕಾತಿಯನ್ನ ಹೊಂತಾರೆ. ನೇಮಕಾತಿ ಸಂಪೂರ್ಣವಾಗಿ ಆ ಶಾಲೆಯ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಆ ಸಮಿತಿ ಇವರಿಗೆ ಅಪಾಯಿಂಟ್ಮೆಂಟ್ ಅನ್ನ ಮಾಡಿಕೊಳ್ಳುತ್ತೆ. ಎಸ್, ಇನ್ನು ನೇಮಕಾತಿ ಸಮಿತಿ ಏನಿದೆ, ಆಯ್ಕೆ ಸಮಿತಿ, ನೇಮಕಾತಿ ಸಮಿತಿ ಯಾರು ಇರ್ತಾರೆ? ಎಸ್, ಇಲ್ಲಿನೂ ಕೂಡ SDMC ಅಧ್ಯಕ್ಷರನ್ನ ಇನ್ವಾಲ್ವ್ ಮಾಡಿದ್ದಾರೆ. ಅಧ್ಯಕ್ಷರು ಅಂತ ಹೇಳಿ ಕಾರ್ಯದರ್ಶಿ, ಸೆಕ್ರೆಟರಿ ಆಗಿ ಆ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು ಇರಬೇಕು ಆ ಒಂದು ಟೀಮ್ ನಲ್ಲಿ. ಜೊತೆಗೆ PCM ಬೋಧನೆ ಮಾಡುವಂತ ಆ ಶಾಲೆಯ ಶಿಕ್ಷಕರು ಅಂದ್ರೆ ಮ್ಯಾಥ್ಸ್ ಟೀಚರ್, ಸರಿನಾ, ಮ್ಯಾಥ್ಸ್ ಟೀಚರ್ನು ಸಹಿತ ಈ ಒಂದು ಟೀಮ್ ಅಲ್ಲಿ ಇದ್ದಾರೆ. ಹಾಗೂ ITI, GTTC ಆರ್ ಡಿಪ್ಲೊಮಾ ಪ್ರತಿನಿಧಿಗಳು ಸಹಿತ ಇರಬೇಕು ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸದಸ್ಯರು ನೋಡೋದಾದ್ರೆ APC ಅವರು ಇರಬಹುದು, ಆರ್ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಇರಬಹುದು, BRC ಅವರು, ಆರ್ ಡೈಟ್ ಉಪನ್ಯಾಸಕರು, ಇವರು ಸಹಿತ 1 2 3 4 5 ಮೆಂಬರ್ಸ್ ಕಮಿಟಿ ಇರ್ತದೆ. ಈ 5 ಮೆಂಬರ್ಸ್ ಈ ಒಂದು AI ಟೀಚರ್ಸ್ ಗಳಿಗೆ ನೇಮಕವನ್ನ ಮಾಡಿಕೊಳ್ಬೇಕಾಗಿರುವಂತದ್ದು. ಒಂದು ಸಮಿತಿ ಏನಿದೆ ಅದರ ಮುಖ್ಯ ಕಾರ್ಯ ಕೆಲಸ ಏನು ಎನ್ನುವಂಥದ್ದು, ಮೊದಲಿಗೆ ಪೋಸ್ಟ್ ಅನ್ನ ಕಾಲ್ಫಾರ್ಮ್ ಅನ್ನ ಮಾಡಬೇಕು, ಆಹ್ವಾನವನ್ನ ನೀಡಬೇಕು, ಇನ್ವೈಟ್ ಅನ್ನ ಮಾಡಬೇಕು. ಶಾಲೆಗೆ ಅಗತ್ಯ ಇರುವ AI ಶಿಕ್ಷಕರನ್ನ ಸಾರ್ವಜನಿಕವಾಗಿ ಅದೆಲ್ಲ ಗೊತ್ತಿರುತ್ತೆ ಅವರಿಗೆ. ಪರಿಶೀಲನೆಯನ್ನ, ಸೊ ಅವರ ಶೈಕ್ಷಣಿಕ ವಿದ್ಯಾರ್ಹತೆ, ತದನಂತರ ಅವರ ಅಂಕಪಟ್ಟಿಗಳನ್ನ, ಅವರ ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು, ಅನುಮೋದನೆಯನ್ನ ನೀಡಬೇಕು. ಸತ್ಯಾಸತ್ಯತೆ ಬಗ್ಗೆ ಅನುಮೋದನೆಯನ್ನ BO ಅವರಿಗೆ ಸಲ್ಲಿಸಬೇಕಾಗಿರುವಂತದ್ದು. BO ಅವರು DDP ಅವರಿಗೆ, DDP ಅವರು ರಾಜ್ಯಾಧಿಕಾರಿಗಳಿಗೆ ಮೇಲ್ವಿಚಾರಣೆ. ಮಾನಿಟರಿಂಗ್, ನೇಮಕಗೊಂಡ ಶಿಕ್ಷಕರ ಹಾಜರಾತಿ, ಬೋಧನಾ ಗುಣಮಟ್ಟ ಮತ್ತು ಕಾರ್ಯಕ್ರಮದ ಅನುಷ್ಠಾನದ ಬಗ್ಗೆ ಮೇಲ್ವಿಚಾರಣೆ ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಈ ಒಂದು AI ಟೀಚರ್ ಅವಶ್ಯಕತೆ ಇದೆಯೋ ಇಲ್ಲೋ ಎನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ನೋಡುವುದಾದ್ರೆ, ಆಲ್ರೆಡಿ ಅವರು ಸಬ್ಜೆಕ್ಟ್ ಅನ್ನ ಕಲಿತಾ ಇದ್ದಾರೆ. ಆಮೇಲೆ ಆಲ್ರೆಡಿ ಎಲ್ಲ ಮೊಬೈಲ್ ಆಪರೇಟ್ ಮಾಡೋದಕ್ಕಂತೂ ಬಂದೇ ಬರುತ್ತೆ. ಅಲ್ಲಿ ಹಲವಾರು AI ಜನರೇಟೆಡ್ ಫೋಟೋಗಳನ್ನ ವಿದ್ಯಾರ್ಥಿ ಈಗಾಗಲೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಈ ಹಂತದಲ್ಲಿ ಇದು ಬೇಕಿತ್ತ ಎನ್ನುವಂತ ಒಂದು ದೊಡ್ಡ ಪ್ರಶ್ನೆ ಹಾಗೆ ಉಳಿದ್ಬಿಟ್ಟಿದೆ. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ, AI ಶಿಕ್ಷಕರ ಶೈಕ್ಷಣಿಕ ವಿದ್ಯಾರ್ಹತೆ ಏನು, ಮಿನಿಮಮ್ ಎಲಿಜಿಬಿಲಿಟಿ ಏನಿರಬೇಕು ಎನ್ನುವಂಥದ್ದು. ಸೊ ತಾವುಗಳು ಏನಾದ್ರೂ ಯಾವ್ದಾದ್ರು ಇದರಲ್ಲಿ ಒಂದು ವಿದ್ಯಾರ್ಹತೆ ನಿಮಗೆ ಇರಬೇಕಾಗಿರುವಂತದ್ದು. AI ಶಿಕ್ಷಕರು ಯಾರು ಅತಿಥಿ ಶಿಕ್ಷಕರಿಗೆ ಬರ್ತಾ ಇದ್ದಾರೆ ಅವರು ಫಸ್ಟ್ ಗೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಡಿಪ್ಲೊಮಾ ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅವ್ರು ಕಲ್ತಿರ್ಬೇಕು, ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಇನ್ BCA ಆರ್ BSc. BSc ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಕಾಂಬಿನೇಷನ್ ಇದ್ದವರು ನಡೀತದೆ, BCA ಮಾಡಿದವರು ಸಹಿತ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಇನ್ನು PG DCA ದವರು ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಎನ್ನುವಂತ ಇವರು ಕೂಡ ಅದೇ ತರ DOEA CCA A ಗ್ರೇಡ್ ಅಲ್ಲಿ A ಲೆವೆಲ್ ಅಲ್ಲಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿರುವಂತರು.
ಇಷ್ಟು ಮಿನಿಮಮ್ ಕ್ವಾಲಿಫಿಕೇಶನ್ ಇದೆ. ಇದಕ್ಕಿಂತ ಹೆಚ್ಚಿನ ಕ್ವಾಲಿಫಿಕೇಶನ್ ಇದ್ದವರು ಸಹಿತ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಮಿನಿಮಮ್ ಏನ್ ಕೊಟ್ಟಿದ್ದಾರೆ, ಸಾಮರ್ಥ್ಯಗಳು ಅವರಲ್ಲಿ ಏನಿರಬೇಕು, ಕಾಂಪಿಟೆನ್ಸೀಸ್ ಏನೇನ್ ಇರಬೇಕು ಎನ್ನುವಂಥದ್ದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮುಖ್ಯವಾಗಿ ಬರುವಂತದ್ದು ಸರಿನಾ, 20,000ಕ್ಕೆ ಎಕ್ಸ್ಪೀರಿಯನ್ಸ್ ಇರುವಂತವರು ಗ್ರಾಮೀಣ ಭಾಗಗಳಲ್ಲಿ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಬರ್ತಾರಾ ಎನ್ನುವಂಥದ್ದು. ಹಲವಾರು ಕಂಪನಿಗಳಲ್ಲಿ ಅವರಿಗೆ ಈಗಾಗಲೇ ಜಾಬ್ ಆಫರ್ ಇರುತ್ತೆ, ಇದಕ್ಕಿಂತ ಮೇ ಬಿ ಹೆಚ್ಚಿಗೆ ಸಂಬಳ ಇರಬಹುದು. ಜೊತೆಗೆ ಇದು ಕೇವಲ ಅತಿಥಿ ಶಿಕ್ಷಕರ ಒಂದು ಪೋಸ್ಟ್ ಆಗಿರೋದ್ರಿಂದ ಇಲ್ಲಿ ಬರ್ತಾರೆ ಎನ್ನುವಂಥದ್ದು. ಕಾಂಪಿಟೆನ್ಸೀಸ್ ಕೂಡ ಇಟ್ಟಿದ್ದಾರೆ, ಮಿನಿಮಮ್ ಸಾಮರ್ಥ್ಯಗಳನ್ನು ಕೂಡ ಇಟ್ಟಿದ್ದಾರೆ. ಏನೇನಿರ್ಬೇಕು ಅಂದ್ರೆ ಅವರಿಗೆ ಫಸ್ಟ್ 1 ವರ್ಷದ ಕೆಲಸದ ಅನುಭವ ಇರಬೇಕು. AI ಶಿಕ್ಷಣದಲ್ಲಿ ಅವರಿಗೆ 1 ವರ್ಷದ ಅನುಭವ ಇರಬೇಕು. ಭಾಷಾ ಕೌಶಲ್ಯ, ಇಂಗ್ಲಿಷ್ ಭಾಷೆಯ ಜೊತೆಗೆ ಸ್ಥಳೀಯ ಭಾಷೆ, ಮೇ ಬಿ ಇದು ನಮ್ಮ ಕರ್ನಾಟಕದಲ್ಲಂತೂ ಕನ್ನಡ ನಡೆಯುತ್ತೆ. ಅವರ ಮರಾಠಿ ಮಾಧ್ಯಮ, ಮರಾಠಿ ಉರ್ದು ಮೀಡಿಯಂದಲ್ಲಿ ಉರ್ದು, ಮ್ಯಾಕ್ಸಿಮಮ್ ಕನ್ನಡ ನಡೆಯುತ್ತೆ. ಪರಿಣಾಮಕಾರಿಯಾಗಿ ಸಂವಹನ, ಇಂಗ್ಲಿಷ್ ಪ್ಲಸ್ ರೀಜನಲ್ ಲ್ಯಾಂಗ್ವೇಜ್, ಕನ್ನಡ ಅವರಿಗೆ ಫ್ಲೂಯೆಂಟ್ಲಿ ಹೇಳಲಿಕ್ಕೆ ಬರಬೇಕು ಎನ್ನುವಂಥದ್ದು. ನೆಕ್ಸ್ಟ್ ವೃತ್ತಿಪರ ಜ್ಞಾನ, ಡೊಮೈನ್ ನಾಲೆಜ್ ಅಂತ ಕರಿತೀವಿ. ಸೊ ಈ ವಲಯಕ್ಕೆ ಸಂಬಂಧಿಸಿರುವಂತಹ ಉಪಕರಣ, ಟೂಲ್ಸ್ ಗಳನ್ನ, ಸಾಮಗ್ರಿಗಳ ಹೈಜೀನ್ಸ್ ಗಳನ್ನ, ಅದರ ಸೇಫ್ಟಿಯನ್ನ ಯಾವ ತರ ಮಾಡಬೇಕು ಎನ್ನುವಂಥದ್ರ ಬಗ್ಗೆ. ಯಾಕಂದ್ರೆ ಸರ್ಕಾರ ಹಲವಾರು ಕಂಪ್ಯೂಟರ್ಗಳನ್ನು ಸಹಿತ ಟಾಲ್ಪಡಿಯಲ್ಲಿ ಆಯ್ತು ಬೇರೆ ಬೇರೆ ಅನುದಾನಗಳಲ್ಲಿ ನೀಡಿದೆ. ಸೊ ಅದಕ್ಕೆ ಮೇಂಟೆನೆನ್ಸ್ ಆಲ್ರೆಡಿ ಇಲ್ಲ. ಇವಾಗ ಇನ್ನು ಗ್ರಾಮೀಣ ಭಾಗದಲ್ಲಿ ನಾವು ಕ್ಯಾಂಪ್ಸ್ ಅಲ್ಲಿನೇ ಹಾಜರಾತಿ ಹಾಕ್ಬೇಕು ಅಂದ್ರೆ ನೆಟ್ವರ್ಕ್ ಇಲ್ಲ ಎನ್ನುವಂತ ಸಮಸ್ಯೆ ಎದುರಾಗ್ತಾ ಇದೆ. ಹಲವಾರು ಕಡೆಗಳಲ್ಲಿ ವರ್ಕ್ನು ಕೂಡ ಆಗ್ತಾ ಇಲ್ಲ. ಇಂತಹ ಸಮಯದಲ್ಲಿ ಇದಕ್ಕೆ ಡೇಟಾ ಬೇಕಾಗಿರುವಂತದ್ದು, ಜೊತೆಗೆ ನೆಟ್ ಕನೆಕ್ಷನ್, ಕರೆಂಟ್ ಕನೆಕ್ಷನ್ ಎಲ್ಲಾನು ಕೂಡ ಬೇಕಾಗಿರುವಂತದ್ದು. ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗ್ತದೆ ಎನ್ನುವಂಥದ್ದು ನೋಡ್ಬೇಕಾಗಿರುವಂತದ್ದು ಇದೆ. ಇನ್ನು ತಾಂತ್ರಿಕ ಕೌಶಲ್ಯಗಳು, ಜೊತೆಗೆ ಇದರ ಜೊತೆಗೆ ಮತ್ತೆ ಅವ್ರಿಗೆ ಏನ್ ಬರ್ಬೇಕಂದ್ರೆ ತರಬೇತಿ ಮತ್ತು ಬೋಧನೆಗೆ ಅಗತ್ಯವಿರುವಂತಹ ಕಂಪ್ಯೂಟರ್ ಮತ್ತು ತಾಂತ್ರಿಕ ಕೌಶಲ್ಯಗಳು ಅವರಿಗೆ ಬರಬೇಕಾಗಿರುವಂತ ಟ್ರೈನಿಂಗ್ಸ್ ಅದು ಮಾಡೋದಕ್ಕೆ ಅವರಿಗೆ ಬರಬೇಕೆನ್ನುವಂತ ಇಷ್ಟು ಕಾಂಪಿಟೆನ್ಸೀಸ್ ಅನ್ನ ಅವ್ರಿಗೆ ಇಟ್ಟಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಪ್ಲಸ್ ದಿಸ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಅವರಿಗೆ ಬೇಕಾಗಿರುವಂತದ್ದು. ಮುಖ್ಯವಾಗಿ ಏನೆಲ್ಲ ಪರಿಶೀಲನೆ ಮಾಡಬೇಕು ನೇಮಕಕ್ಕೆ ಬಂದ್ರು ಅಂದ್ರೆ SSLC ಅಂಕಪಟ್ಟಿ ಇರಬಹುದು, PUC ಆರ್ ಇಕ್ವಲೆಂಟ್, PUC ಇಕ್ವಲೆಂಟ್ ಮೀನ್ಸ್ ITI ಅದು ಯಾವ್ದಾದ್ರು ಇರಬಹುದು, ಪದವಿ ಆರ್ ಡಿಪ್ಲೊಮಾ ಅಂಕಪಟ್ಟಿಗಳು, ಅವರ ಆಧಾರ್ ಕಾರ್ಡ್, ಇತ್ತೀಚಿನ ಭಾವಚಿತ್ರ, ಬ್ಯಾಂಕ್ ಖಾತೆ, ಇತರ ಸಂಬಂಧಿತ ದಾಖಲೆಗಳನ್ನ ಎಲ್ಲವನ್ನ ಚೆಕ್ ಮಾಡಿ ತಗೊಳ್ಳಿ ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಬರುವುದಾದ್ರೆ ಆಲ್ರೆಡಿ ಶಿಕ್ಷಕರ ಮರುಯೋಜನೆ, ರೀಡಿಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಆಲ್ರೆಡಿ ಆ ಒಂದು ಶಾಲೆಗಳಲ್ಲಿ ತೃತೀಯ ಭಾಷೆಯನ್ನ ಕಲಿಸುವಂತ ಶಿಕ್ಷಕರು ಆಲ್ರೆಡಿ ಇದ್ದಾರೆ. ಸೊ ಅಂತವರಿಗೆ ಭಯದ ವಾತಾವರಣ ಇದೆ, ಅವರು ನಿಯೋಜನೆಯನ್ನ ಮಾಡಬೇಕು ಎನ್ನುವಂತ ಆದೇಶದಲ್ಲಿ ಹೇಳ್ತಾ ಇದ್ದಾರೆ. ಆಪ್ಷನ್ ಸಹಿತ ಕೊಡಬಹುದಿತ್ತು ಸರ್ಕಾರ, ತೃತೀಯ ಭಾಷೆ ಅವರ NSQF ಅನ್ನ ಚಾಯ್ಸ್ ಮಾಡ್ಕೊಳ್ಳಿ ಎನ್ನುವಂಥದ್ದು. ಆದ್ರೆ ಎಲ್ಲೋ ಒತ್ತಾಯಪೂರ್ವಕವಾಗಿ ತೃತೀಯ ಭಾಷಾ ಶಿಕ್ಷಕರನ್ನ ನಮ್ಮ ಶಿಕ್ಷಣ ಇಲಾಖೆ ಕೈ ಬಿಡ್ತಾ ಇದೆ. ಸೊ ಮುಖ್ಯವಾಗಿ ನೋಡೋದಾದ್ರೆ ತೃತೀಯ ಭಾಷೆ ಯಾವೆಲ್ಲ ಶಾಲೆಗಳಿಗೆ ಸೆಕ್ಟರ್ ಆಗಿದೆ ಅಲ್ಲಿ ತೃತೀಯ ಭಾಷೆಯನ್ನ ಬೋಧನೆ ಮಾಡ್ತಿರುವಂತಹ ಶಿಕ್ಷಕರನ್ನ ಬೇರೆ ಶಾಲೆಗಳಿಗೆ, ಅಗತ್ಯವಿರುವಂತಹ ಬೇರೆ ಶಾಲೆಗಳಿಗೆ, ಸಮೀಪ ಇರುವಂತಹ ಪ್ರೌಢಶಾಲೆಗಳಿಗೆ ಅವರಿಗೆ ನಿಯೋಜನೆ ಮಾಡ್ರಿ ಎನ್ನುವಂತ ಆದೇಶದಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಸರಿನಾ, 1642 ಮೇ ಬಿ ಶಿಕ್ಷಕರು ಥರ್ಡ್ ಲ್ಯಾಂಗ್ವೇಜ್ ಯಾರು ಬೋಧನೆ ಮಾಡ್ತಾ ಇದ್ದಾರೆ ಆ ಶಾಲೆಯಲ್ಲಿ ಇದ್ರಂದ್ರೆ ಅವರು ಬೇರೆ ಶಾಲೆಗೆ ನಿಯೋಜನೆ ಮಾಡುವಂತದ್ದು. ಆಡಳಿತಾತ್ಮಕ ನಿರ್ವಹಣೆ ಈ ಒಂದು ಟೀಚರ್ಸ್ಗೆ ಅಂದ್ರೆ AI ಗೆಸ್ಟ್ ಟೀಚರ್ಸ್ಗೆ ಶಾಲಾ ಮಟ್ಟದ ಸಮಿತಿ ಕನಿಷ್ಠ 3 ಮಂತ್ಸ್ಗೆ ಒಂದ್ಸಲನಾದ್ರೂ ಅವರಿಗೆ ಸಭೆಯನ್ನ ನಡೆಸಿ ಕಾರ್ಯಕ್ರಮದ ಕುರಿತು ದಾಖಲೆಗಳನ್ನ ನಿರ್ವಹಿಸಬೇಕು ಅಂತ ಹೇಳ್ತಾ ಇದೆ. ಅದೇ ತರ ಹೊಣೆಗಾರಿಕೆ ಯಾರ್ದಿರ್ತದೆ ಸಂಪೂರ್ಣವಾಗಿ ಫೇಕ್ ಅಪಾಯಿಂಟ್ಮೆಂಟ್ ಅನ್ನು ಮಾಡ್ಕೊಳ್ಬಾರ್ದು ಎನ್ನುವಂಥದ್ದು. ಸೊ ಅದಕ್ಕಾಗಿ ಅರ್ಹ AI ಅತಿಥಿ ಶಿಕ್ಷಕರ ಮೂಲ ದಾಖಲೆಗಳನ್ನ ಪರಿಶೀಲಿಸಬೇಕು. ಅಥವಾ ಒಂದ್ ವೇಳೆ ಏನಾದ್ರೂ ತಪ್ಪಿಸ್ತರಾಗಿದೆ ಸಂಬಂಧಿಸಿರುವಂತಹ ಶಾಲಾ ಮುಖ್ಯಸ್ಥರು ಹಾಗೂ ಆ ಒಂದು ಸಮಿತಿಯಲ್ಲಿರ್ತಕ್ಕಂಥ 5 ಜನ ಏನು ಸಮಿತಿ ಇದೆ ಅವರನ್ನ ನೇರ ಹೊಣೆಗಾರರನ್ನಾಗಿ ಮಾಡ್ತೀವಿ ಎನ್ನುವಂತ ಮಾತನ್ನ ಈ ಒಂದು ಆದೇಶದಲ್ಲಿ ಹೇಳ್ಕೊಟ್ಟಿದ್ದಾರೆ. ಎಸ್ ನೋಡಿ, ಎಷ್ಟು ಬೇಗ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂದ್ರೆ 28th ಜುಲೈ ಒಳಗಾಗಿ ಅವ್ರಿಗೆ ಏನ್ ಮಾಡ್ಬೇಕು, ಅಪಾಯಿಂಟ್ಮೆಂಟ್ ಅನ್ನ ಮಾಡ್ಕೊಂಡು ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳ್ತಾ ಇದೆ. ಆಲ್ರೆಡಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು 18th ಜುಲೈ. ವಿದಿನ್ ಅ 10 ಡೇಸ್ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಸಿಗ್ತಾರ 10 ದಿನದ ಒಳಗಾಗಿ ಇಷ್ಟೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇರುವಂತಹ ಶಿಕ್ಷಕರು ಸಿಗ್ತಾರ, ಅದು ವಿಶೇಷವಾಗಿ ಗ್ರಾಮೀಣ ಭಾಗಗಳಲ್ಲಿ ಸಿಗ್ತಾರ ಎನ್ನುವಂಥದ್ದು. ಜೊತೆಗೆ ಅತಿಥಿ ಶಿಕ್ಷಕರಿಗೆ ಮತ್ತು ಇವರಿಗೆ ವೇತನದಲ್ಲಿ ತಾರತಮ್ಯ ಏಕೆ ಎನ್ನುವಂಥದ್ದು. ಮಿಕ್ಕಿದೆಲ್ಲ ವಿಷಯಗಳಿಗೆ 12,500 ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ನೋಡೋದಾದ್ರೆ 12,500, ಉಳಿದ ಅತಿಥಿ ಶಿಕ್ಷಕರಿಗೆ 12,500 ಇದೆ. ಇವರಿಗೆ 20,000 ವೇತನವನ್ನು ಕೊಡ್ತಾ ಇದ್ದಾರೆ. ಅತಿಥಿ ಶಿಕ್ಷಕರಲ್ಲಿ ಇದು ತಾರತಮ್ಯ ಆಗ್ತಾ ಇದೆ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಇವರಿಗೆ 20,000 ಪೇಮೆಂಟ್ ಅನ್ನು ಇಟ್ಟಿದ್ದಾರೆ AI ಟೀಚರ್ಸ್ಗೆ. ಕಡ್ಡಾಯ ಗಡುವು ನೋಡಿ, ಆಲ್ರೆಡಿ 28 ಜುಲೈ ಒಳಗೆ ತಾವು ಏನ್ ಮಾಡ್ಬೇಕು, ಯಾವುದೇ ವಿಳಂಬವಿಲ್ಲದೆ ಈ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎನ್ನುವಂತ ಆದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ವರದಿಯನ್ನ ಸಲ್ಲಿಕೆ ಮಾಡಬೇಕು
ಆಯ್ಕೆ ಮಾಡಿಕೊಂಡಿದೀವಿ ಅಂತ ಹೇಳಿ ಆ ಎಲ್ಲ ಶಿಕ್ಷಕರ ಮಾಹಿತಿಯನ್ನ BO ಮೂಲಕ DDPI, DPO, DYPC ಅವ್ರ ಮುಖಾಂತರ ಜಿಲ್ಲಾ ಮಟ್ಟದಿಂದ ರಾಜ್ಯ ಕಚೇರಿಗೆ ಆ ಒಂದು ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಪಾಯಿಂಟ್ಮೆಂಟ್ ಆಗಿರುವಂತಹ, ಯಾಕಂದ್ರೆ 28th ಜುಲೈವರೆಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು. ಅಪಾಯಿಂಟ್ಮೆಂಟ್ ಆದ ಮೇಲೆ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಈ ಶಿಕ್ಷಕರಿಗೆ ಟ್ರೈನಿಂಗ್ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆಗಸ್ಟ್ ಮೊದಲನೇ ವಾರದಲ್ಲಿ ಆಯ್ಕೆಗೊಂಡಿರತಕ್ಕಂತ ಶಿಕ್ಷಕರಿಗೆ ತರಬೇತಿಯನ್ನು ಸಹಿತ ಇಡ್ತಾ ಇದ್ದಾರೆ. ಇನ್ನು AI ಶಿಕ್ಷಣ ಶಾಲೆಗಳಲ್ಲಿ ಇಷ್ಟೊಂದು ಕಡ್ಡಾಯವಾಗಿ ನೀಡೋದ ಅವಶ್ಯಕತೆ ಇದೆಯೋ ಇಲ್ಲೋ ಎನ್ನುವಂಥದ್ರ ಬಗ್ಗೆ ನಿಮ್ಮ ಅನಿಸಿಕೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಹಾಗೂ ಆಲ್ರೆಡಿ ಥರ್ಡ್ ಲ್ಯಾಂಗ್ವೇಜ್ ಅನ್ನ ಬೋಧನೆ ಮಾಡ್ತಿರುವಂತಹ ಶಿಕ್ಷಕರ ಗತಿ ಏನು ಎನ್ನುವಂಥದ್ದು ಚಿಂತಾಜನಕವಾಗಿದೆ. ಯಾಕಂದ್ರೆ ಆಲ್ರೆಡಿ HSTR ಅಲ್ಲಿ ಯಾವುದೇ ತರನಾಗಿರ್ತಕ್ಕಂಥ ಏನು ಗೆಜೆಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ, ಅದರಲ್ಲೂ ಕೂಡ ಕ್ಲಿಯರ್ಲಿ ಮೆನ್ಷನ್ ಎಲ್ಲಿನೂ ಕೂಡ ಥರ್ಡ್ ಲ್ಯಾಂಗ್ವೇಜ್ ಟೀಚರ್ಸ್ ಬಗ್ಗೆ ಇಲ್ಲ. ಹಾಗಿತ್ತಂದ್ರೆ ಹಲವಾರು ವರ್ಷಗಳಿಂದ ನಮ್ಮ ತ್ರಿಭಾಷಾ ಸೂತ್ರ ನಾವೇನು ನೋಡ್ಕೊಂತ ಬರ್ತಾ ಇದ್ವಿ, ಅದೆಲ್ಲೋ ಬ್ರೇಕ್ ಮಾಡ್ತಾ ಇದ್ದಾರೆ ಈ ವರ್ಷ ಎನ್ನುವಂಥದ್ದು ಸಂಶಯ ಎಲ್ಲ ತೃತೀಯ ಭಾಷಾ ಶಿಕ್ಷಕರಿಗೆ ಕಾಡ್ತಾ ಇರಬಹುದು. ಸೊ ಅದಕ್ಕಾಗಿ ನೋಡೋಣ ಅದಕ್ಕೆ ಏನು ಅಗತ್ಯ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊತಿದ್ದಾರೆ ಎನ್ನುವಂಥದ್ರ ಬಗ್ಗೆ, ಮತ್ತೆ ಮುಂದೆ ಇದರ ಬಗ್ಗೆ. ಜೊತೆಗೆ ಇನ್ನು AI ಬಗ್ಗೆ ನೋಡೋದಾದ್ರೆ ಆಲ್ರೆಡಿ ನಾವು ನೋಡಿದೀವಿ AI ಜನರೇಟೆಡ್ ಆರ್ AI ನಮ್ದು ಏನಿದೆ, ಯಾಕಂದ್ರೆ ನಾನು ಹಲವಾರು ಸಲ ಅದನ್ನ ಬಳಸ್ತಾ ಇರ್ತೀನಿ. ಎಲ್ಲೋ ಒಂದ್ ಕಡೆ ನಮಗೆ ಉಪಯೋಗ ಆಗತ್ತೆ ಅದು, ಆದರೆ ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಹಲವಾರು ನೀರು ಅವಶ್ಯಕತೆ ಇದೆ. ಹಲವಾರು ನದಿಗಳು ಅಂತರ್ಜಲ ಕಡಿಮೆ ಆಗ್ತದೆ, ಯಾಕಂದ್ರೆ ಡೇಟಾ ಸಂಗ್ರಹ ಆಗ್ಬೇಕು. ಸೊ ಅದನ್ನು ಸಹಿತ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ವಿಚಾರ ಮಾಡ್ಬೇಕಾಗಿರುವಂತದ್ದು. ಇದು ಲಾಂಗ್ ಲೈಫ್ ತೆಗೆದುಕೊಂಡು ಹೋಗ್ಬೇಕಾಗಿರುವಂತದ್ದು. 1 ವರ್ಷ 2 ವರ್ಷ ಮಾಡಿ ಅದನ್ನ ಕೈ ಬಿಡೋದಲ್ಲ. ಭಾಷಾ ಸೂತ್ರ ಹಲವಾರು ವರ್ಷಗಳಿಂದ ರಾಜ್ಯದಲ್ಲಿ ಜಾರಿಗಿತ್ತು. ಹೋದ ವರ್ಷದಿಂದ ಯಾಕೋ ಶಿಕ್ಷಣ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಇದರ ಬಗ್ಗೆ ಒಂದು ಬೇರೆ ನೀತಿಯನ್ನ ತೋರ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೂ AI ಗೆಸ್ಟ್ ಟೀಚರ್ ಶಾಲೆಯಲ್ಲಿ ಬೇಕಾ ಅಥವಾ ಬೇಡ ಎನ್ನುವಂಥ ವಿದ್ಯಾರ್ಥಿಗಳು ಸಹಿತ ಯಾರು ನೋಡ್ತಾ ಇದ್ರೆ ಕಮೆಂಟ್ ಅನ್ನ ಮಾಡಿ. ಇದಕ್ಕೆ ಅಬ್ಜೆಕ್ಷನ್ ಕಂತೂ ಕೊಟ್ಟಿಲ್ಲ, ಡೈರೆಕ್ಟ್ ಆದೇಶ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಹೋರಾಟ ಆದ್ರೆ ಇದ್ರ ಬಗ್ಗೆ ಏನಾದ್ರೂ ಬದಲಾವಣೆಗಳು ಸಾಧ್ಯತೆ ಇದಾವೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಹಾಗೂ ಇದಕ್ಕೆ ಸಂಬಂಧಿಸಿರುವಂತದ್ದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.